ಇಲ್ಲಿಂದ ಶುರು ಆಗುತ್ತೆ ಟ್ರೆಕ್, ಆ್ಯಕ್ಚುಲ್ ಟ್ರೆಕ್ಕು. ಸೊ ಈ ಥರ ಇದೆ ನ್ಯಾಚುರಲ್ ಟ್ರೆಕ್ ಲೀಡ್. ಇವಾಗ ಕರ್ಕೊಂಡು ಹೋಗ್ತಾಯಿದ್ರೆ ಮುಂದೆ ನಾವು ಹೋಗ್ತಾಯಿದ್ವಿ ಹಿಂಗೆ. ಲೀಚಸ್ ಇಲ್ಲ ಅನ್ಕೊಂಬಂದ್ವಿ, ಬಟ್ ಲೀಚಸ್ ಇದ್ದಾವೆ. ಸೇಮ್ ನಮ್ಮದು ಅಡ್ವರ್ಟೈಸ್. 8:47. ಸೊ 8:47 ಇಲ್ಲಿದ್ದೀವಿ. ಸೊ 9:30 ಇನ್ನೂ ಇಲ್ಲೇ ಇದ್ದೀವಿ. ಅಲ್ಲೂ ಮಾಡಿದ್ರು 9:35 ಆಗಿದೆ. ಸೊ ಹೋಗ್ತಾ ಇದ್ದೀವಿ. ಇವರೇ ಲೋಕಲ್ ಗೈಡು. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಒಂದು 7:05. ಸೊ ಇಲ್ಲಿ ಹೋಮ್ ಸ್ಟೇ ಇದೆ. ಇಲ್ಲಿಂದ ತಡಿಯಾಂಡಮೋಲ್ ಏನು ಟ್ರೆಕ್ ಶುರು ಆಗುತ್ತೆ. ಒಂದು ಸೆಕೆಂಡ್ ವ್ಯೂ ನೋಡಿ ಹೆಂಗಿದೆ. ಸೊ ಎಸ್, ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಶುರು ಮಾಡಬೇಕು. ಇನ್ನೇನು ಶುರು ಮಾಡ್ತೀವಿ ಇಷ್ಟರಲ್ಲೇ. ಅಕ್ಕಿ ರೊಟ್ಟಿನೂ ಬರುತ್ತೆ, ಇದು ಇಡ್ಲಿ ಇದೆ, ಅದು ಬರುತ್ತಾ? ನೀವು ಇನ್ಫ್ಲೂಯೆನ್ಸರು. ಸೊ ಟೈಮ್ ಇವಾಗ 7:50 ಶುರು ಆಗಿದೆ. ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ 4x4 ಅಥವಾ ನಡ್ಕೊತ ಬರ್ಬೋದು. ಇಲ್ಲಿವರೆಗೂ ಕರ್ಕೊಂಬರ್ತಾರೆ. ಇಲ್ಲಿ ಬಂದರೆ ವ್ಯೂ ಈ ಥರ ಇದೆ. ಈ ಥರ ವ್ಯೂ. ಆ್ಯಂಡ್ ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇದು ವೆಸ್ಟ್ ವಿಂಡ್ ಅಂತ ಇದೆಯಲ್ಲ, ಇಲ್ಲಿಂದ ಹಿಂಗೆ ಹೋಗ್ಬೇಕು ಸ್ಟ್ರೇಟ್. ಸೊ ಇಲ್ಲಿಂದ ಶುರು ಆಗುತ್ತೆ ಟ್ರೆಕ್, ಆ್ಯಕ್ಚುಲ್ ಟ್ರೆಕ್ಕು. ಸೊ ಈ ಥರ ಇದೆ. ಮುಂದ್ಗಡೆ ಚೆಕ್ ಪೋಸ್ಟ್ ಇರುತ್ತೆ, ಅಲ್ಲಿ ಚೆಕ್ ಇನ್ ಮಾಡಿಕೊಂಡು ಪ್ಲಾಸ್ಟಿಕೆಲ್ಲ ಚೆಕ್ ಮಾಡಿಕೊಂಡು ಹೋಗಬೇಕು. ಇವಾಗ 8:15. ಒಂದು ಸೆಕೆಂಡ್. ಸೊ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಚೆಕ್ ಪೋಸ್ಟ್ ಬಂದಿಲ್ಲ. ತಡಿಯಾಂಡಮೋಲ್ ಇಲ್ಲಿಂದ ಈ ಕಡೆ. ಪ್ಲಾಸ್ಟಿಕ್ಸ್ ನಾಟ್ ಅಲೋಡ್, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಉಳಿಸಿ. ಗೋ. 8:47. ಸೊ 8:47 ಇಲ್ಲಿದ್ದೀವಿ. ಅವ್ರಿಗಿನ್ನ ಒಂದು 20 ಮೆಂಬರ್ಸ್ಗೆ ಒಬ್ಬರು ಗೈಡ್ ಕೊಡ್ತಾರಂತೆ. ಸೊ ವೇಟ್ ಮಾಡ್ತಾ ಇದ್ದೀವಿ. ಇರೋ ಎಕ್ಸೈಟ್ಮೆಂಟ್ನ ಕಿಲ್ ಮಾಡ್ತಾರೆ. ಸೊ ಬರಂಗಿದ್ರೆ 20 ಮೆಂಬರ್ಸ್ ಇರೋವರೆಗೂ ವೇಟ್ ಮಾಡಬೇಕು ಅಷ್ಟೇ. ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದಿಷ್ಟು ಜನ ಬಂದಿದ್ದರು, ಬಟ್ ಅವ್ರು ಯಾರು ಬುಕ್ ಮಾಡಿಲ್ಲ, ಆಫೀಸ್ ಹೋಗ್ತಿದ್ದಾರೆ. ಇಲ್ಲಿ ಟೋಟಲ್ 18 ಜನ ಇದ್ದೀವಿ ಇವಾಗ. 18 ಜನದಲ್ಲಿ ಅವ್ರಿಗೆ 20 ಜನ ಬೇಕಂತೆ ವಿತ್ ಒಂದು ಗೈಡು. ಸೊ ಹಾಗಾಗಿ ಇನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದು 1 ಅವರ್ ಆಯ್ತು ಇವಾಗ. ಏನು ಮಾಡೋಕ್ಕಾಗಲ್ಲ. ನೋಡಿ ಬಾಸ್ ಆರಾಮಾಗಿ ಮಲಗಿದ್ದಾರೆ, ಪ್ರಾಪರಾಗಿ ರೆಸ್ಟ್ ಮಾಡ್ತಿರೋದು. ಅಲ್ಲೂ ಮಾಡಿದ್ರು 9:35 ಆಗಿದೆ. ಸೊ ಹೋಗ್ತಾ ಇದ್ದೀವಿ. ಇವರೇ ಲೋಕಲ್ ಗೈಡು ನಮ್ಮ ಜೊತೆ. 20 ಮೆಂಬರ್ಸ್. ಹಾಯ್ ಬ್ರೋ. ಸೊ 20 ಮೆಂಬರ್ಸ್ಗೆ ಒಂದು ಗೈಡು. ಸೊ ಇದೆಲ್ಲ ಫುಲ್ ಟೀಮು. ಸಾಹೇಬ್ ಹಾಯ್ ಬ್ರೋ. ಹಾಯ್ 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 ಹೇಳಿ ಬ್ರೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ. ಸೊ 20 ಜನಕ್ಕೆ ಒಬ್ಬರು ಗೈಡ್ನ ಕರ್ಕೊಂಡು ಬಿಡ್ತಾ ಇದ್ದಾರೆ. ಸೊ ಈ ಥರ ಇದೆ. ಅಲ್ಲಿ ಹೋಗಬೇಕು. ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ವಾಟ್ ಈಸ್ ಇಟ್? 9:40 ಸ್ಟಾರ್ಟ್ ಮಾಡಿದ್ರೆ ಬಾಸ್. 9:40. 1 ಅವರ್ 10 ಮಿನಿಟ್ಸ್ ವೇಟ್ ಮಾಡಿದೆ. ಹಾಂ. ಸೊ ಇದ್ರ ಕ್ಲೈಮೇಟ್ ಪ್ರಕಾರ ಮಳೆ ಬರುತ್ತೆ ಅಂತ ಇತ್ತು, ಬಟ್ ಮಳೆ ಇಲ್ಲ. ಸೊ ಮಳೆ ಅಂತೂ ಬರೋ ಥರ ಏನಿಲ್ಲ, ಫುಲ್ ಕ್ಲಿಯರ್ ಇದೆ, ಮೋಡ ಏನಿಲ್ಲ. ಸೊ ಬಿಸಿಲಿದೆ. ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಬಟ್ ಯಾ
ಬಟ್ 1 ಅವರ್ ಸುಮ್ಮನೆ ವೇಸ್ಟ್ ಆಯಿತು. 1 ಅವರ್ ಆಲ್ಮೋಸ್ಟ್ 15 ಮಿನಿಟ್ಸ್ ವೇಸ್ಟ್ ಮಾಡಿದ್ದೀವಿ ನಾವು. ಯಾಕಂದರೆ 20 ಜನದ ಜೊತೆ ಒಬ್ಬರನ್ನ ಬಿಡ್ತಾರಂತೆ, ಅಂದರೆ ಲೋಕಲ್ ಗೈಡ್. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಕೇರಳ ಹುಡುಗಿ ಮಿಸ್ ಆಗಿತ್ತಲ್ಲ 3-4 ಡೇಸು. ಸೊ ಅದಕ್ಕಾಗಿ ಯಾರ್ಯಾರನ್ನೂ ಬಿಡ್ತಾ ಇರಲಿಲ್ಲ. ಒಬ್ಬರು ಟ್ರೆಕ್ ಗೈಡ್ ಮ್ಯಾಂಡೇಟರಿ ಅಂತ, ಲೋಕಲ್ ಗೈಡ್ ಮ್ಯಾಂಡೇಟರಿ ಅಂತ ಏನು ಅನೌನ್ಸ್ ಮಾಡಿದಾರಲ್ಲ, ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಸ್ಟಾರ್ಟ್, ಪ್ರಾಪರ್ ಟ್ರೆಕ್ ಸ್ಟಾರ್ಟ್ ಆಗಿದ್ದು 9:40ಗೆ. ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಂತ. ಸೊ ಈ ಥರ ಇದೆ ನೋಡಿ. ಇದು ಆನೆದಲ್ಲ, ಆನೆಲದ್ದಿ. ಸೊ ಇನ್ನೊಂದೇನೆಂದರೆ, ನಿಮಗೆ ನೀರು ಸಿಗೋಕ್ಕೆ ಈ ಏನಿದು ಮೇಯಲ್ಲಿ ಬಂದಿದೆಯಲ್ಲ, ಸೊ ಚೆಕ್ ಪೋಸ್ಟಲ್ಲಿ ನೀರು ಸಿಗುತ್ತೆ, ಅಲ್ಲೇ ಫಿಲ್ ಮಾಡ್ಕೊಂಬಿಡಿ. ಮುಂದೆ ಸಣ್ಣ ಪುಟ್ಟ ಹಳ್ಳಿ ಇದು ಏನೋ ನೀರಿನ ಜರಿ ಸಿಕ್ಕರು ಸಿಗೋ ಡೌಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲೇ ರಿಫಿಲ್ ಮಾಡ್ಕೊಂಬಿಡಿ, ಬೆಟ್ರು. ಸೊ ಮಳೆಗಾಲದಲ್ಲಿ ಬಂದರೆ ಹಿಂಗೆ ನೀರು ಹರಿಯುತ್ತಲ್ಲ. ಇನ್ನೊಂದೇನೆಂದರೆ, ಲೀಚಸ್ ಇಲ್ಲ ಅಂದ್ಕೊಂಡಿವಿ, ಬಟ್ ಲೀಚಸ್ ಇದ್ದಾವೆ. ಇಲ್ಲಿ ನೋಡಿ, ಲೀಚಸ್. ಸೊ ಲೀಚಸ್ ಇದ್ದಾವೆ, ನೋಡ್ಕೊಂಡು ಹೋಗಬೇಕು. ಇದು ಪ್ರೀ ಮಾನ್ಸೂನ್ ಅಲ್ಲ, ಸೊ ಆಲ್ಮೋಸ್ಟ್ ವೆಟ್ ಇದೆ. ವೆಟ್ ಇರೋದ್ರಿಂದ ನಿಮ್ಗೆ ಲೀಚಸ್ ಸಿಗುತ್ತೆ. ಸೊ ಬೆಟ್ರು ಡೆಟಾಲ್ ಆ ಥರದನ್ನ ಆಲ್ರೆಡಿ ಅಪ್ಲೈ ಮಾಡ್ಕೊಂಬಿಡಿ. ಅದು ಕಚ್ಚಿದಾಗ ಹಚ್ಕೋಬೇಡಿ, ಅದು ಸತ್ತೋದ್ರೆ ಅದು ಬ್ಯಾಕ್ಟೀರಿಯಾ ಸುಮ್ಮನೆ ಕಾಲಲ್ಲೇ ಉಳ್ಕೊಂಡು ಸುಮ್ಮನೆ ಇನ್ಫೆಕ್ಷನ್ ಆಗಬಾರ್ದು. ಸೊ ಆ ಥರನ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಆಲ್ರೆಡಿ ಹಚ್ಕೊಂಡಿದ್ದೆ, 1 ಅವರ್ ಮೇಲಾಯಿತು. ಸೊ ವೇಟ್ ಮಾಡ್ತಾಯಿದ್ದಿಲ್ಲ, ಹಿಂದೆ ಹೋಗಿದೆ ಅನ್ಕೋತೀನಿ ಅದು ಸ್ಮೆಲ್, ಅದಕ್ಕೆ ಲೀಚಸ್ ಇರ್ತಾಯಿದೆ ಕಾಲ ಮೇಲೆ. ಈ ಥರ ಇದೆ ದಾರಿ. ಸದ್ಯಕ್ಕಂತೂ ಹೋಗ್ತಾಯಿದೆ ಈ ಥರ ಫುಲ್ಲು ಗ್ರೀನರಿ ಇದೆ. ಇದು ಪ್ರೀ ಮಾನ್ಸೂನ್ ಆದ್ರಿಂದ ಏನು ಡ್ರೈ ಇಲ್ಲ. ಇದು ಮೇ ಅಲ್ಲ, ಮೇ 9 ಇವತ್ತು. ಸೊ 9 ಆದರೂ ನಿಮ್ಗೆ ಗ್ರೀನರಿ ಸಿಗುತ್ತೆ. ಸೊ ಅದೇ ಒಂದು ಬೆಸ್ಟ್ ಆಪ್ಷನ್ನು. ಈಸಿಯಾಗಿ ಕ್ಲೈಂಬ್ ಮಾಡ್ಕೋಬೋದು ಆ್ಯಸ್ ಆಫ್ ನೋ, ಅಲ್ಲಿಂದ ಇಲ್ಲಿವರೆಗೂ. ಆ್ಯಂಡ್ ಇದು ಬಂದು 5+5 ಕಿಲೋಮೀಟ್ರ್ ಟ್ರೆಕ್ ಆಗಿರುತ್ತೆ. ಈ ಥರ ಲೀಚಸ್ ಏರ್ತಾ ಇದೆ. ಲೀಚಸ್ ನೋಡಿ, ಬಂಡೆ ಮೇಲೆ ಒಂದು ಕಲ್ಲು ಚಿಕ್ಕದು ಆ ಹುಡುಗಿ ಬಂದು ಲಾಸ್ಟ್ ಟೈಮ್ ಅದೇನು ಶರಣ್ಯ ಕೆರಳಿಂದ ತಪ್ಪಿದ್ದು ಈ ಕಾಡಲ್ಲಿ ಇದ್ಲು ಅಂತ. ಸೊ ಇದು 10 o'clock ಆಯಿತು. ಸೊ 10 o'clockಲ್ಲಿ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ. ಸೊ ಹಾಗೆ ಈ ಥರ ಇದೆ. ಬಿಸಿಲಿದೆ, ಆ್ಯಕ್ಚುಲಿ ಹೀಟ್ ಹೊಡೆಯುತ್ತೆ. ಸ್ಟಾರ್ಟ್ ಮಾಡಿದ್ದೆ ಲೇಟಲ್ಲ, ಸೊ ಸ್ವಲ್ಪ ಹೀಟ್ ಹೊಡೆಯುತ್ತೆ. ಆ್ಯಂಡ್ ಲೀಚಸ್ ಇದ್ದಾವೆ, ನೋಡ್ಕೊಂಡು ಹೋಗಬೇಕು. ಹೋಗಿದ್ದಾರೆ, ನಮಗಿಂತ ಮುಂಚೆ ಹೋಗಿದ್ದಾರೆ. ನಮ್ಮದೇ ಸ್ವಲ್ಪ ಲೇಟ್ ಆಯಿತು, ಜನ ಬರಲಿಲ್ಲ ಅಂತೇಳಿ ಬಿಡಲಿಲ್ಲ. ಸೊ ಅದೇ ಪ್ರಾಬ್ಲಮ್. ಇದು ಬಂದು ಸಮುದ್ರ ಮಟ್ಟದಿಂದ 1748 ಮೀಟ್ರ್ ಹೈಟ್ ಇದೆ. ಕೂರ್ಗ್ ಅಥವಾ ಈ ಕೊಡಗಲ್ಲಿ ಹೈಯೆಸ್ಟ್ ಪೀಕ್ ಇದೆ. ಆ್ಯಂಡ್ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್. ಫಸ್ಟ್ ಬಂದು ಮುಳ್ಳಯ್ಯನಗಿರಿ ಆ್ಯಂಡ್ ಸೆಕೆಂಡ್ ಇದೆ ಅಲ್ಲಿ, ಅದನ್ನು ಕ್ರಾಸ್ ಮಾಡಬೇಕು. ದಮ್ ಹತ್ತುತ್ತೆ.
ಎಲಿವೇಶನ್ ಸ್ಟಾರ್ಟ್ ಆಗುತ್ತೆ ಲೈಟಾಗಿ. ಎಷ್ಟು ಟೈಮ್? 10:15. ಸೊ 10:15 ಹೋಗ್ತಾ ಇದ್ದೀವಿ. ನೆರಳಲ್ಲಿ ಹೋಗಿ ನಿಂತ್ಕೊಳ್ಳೋದು ನೋಡಿ. ಹಾಂ, ನೆರಳಲ್ಲಿ ಹೋಗಿ ನಿಂತ್ಕೊಳ್ಳೋದು ಯಾರಿಗೆ ಬರುತ್ತೆ ಹೇಳಿ? ಅದು ಶಾಣೆ ಅದಾನೆ. ಎಷ್ಟು ಕರೆಕ್ಟಾಗಿ ಹೋಗಿ ನಿಂತ್ಕೊಂಡು ನೋಡೋಣ. ನ್ಯಾಚುರಲ್ ಥಿಂಗ್ ಬಂದ್ಬಿಡುತ್ತೆ ಡಾಗ್ಸ್ಗೆ ಅಥವಾ ಪ್ರಾಣಿಗಳಿಗೆ. ನಾವೇ ನೋಡಿ ಬಿಸಿಲಲ್ಲಿ ಕೂತಿದ್ದೀವಿ, ಆ ಐಡಿಯಾನೇ ಬರಲಿಲ್ಲ. ಸದ್ಯಕ್ಕೆ ಇನ್ನೂ ಲೈಟಾಗಿ ಬಿಸಿಲು ಬರ್ತಾಯಿದೆ, ಇವಾಗ ಬಿಸಿಲಿಲ್ಲ. ಬಟ್ ಹಿಂಗಿದೆ ಹಿಂದ್ಗಡೆ ಗುಡ್ಡ. ಸೊ ಈ ಥರ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಬಂದಿದ್ದೀವಿ. 4 ಕಿಲೋಮೀಟ್ರ್ ಡನ್. ಇವಾಗ 10:45, 9:40 ಸ್ಟಾರ್ಟ್ ಮಾಡಿದ್ದು. 9:40 ಅಂದರೆ 10:40, 1 ಅವರಲ್ಲಿ 4 ಕಿಲೋಮೀಟ್ರ್ ಬಂದಿದೆ ಹೆಚ್ಚು ಕಡಿಮೆ. ಇಟ್ಸ್ ಅ ಗುಡ್ ಪೇಸ್. ಬಟ್ ಪ್ರಾಬ್ಲಮ್ ಅಂದರೆ ಜನ ಇಳೀತಾ ಇದ್ದಾರೆ, ನಾವು ಹತ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ಲೇಟಾಗಿ ಬಿಟ್ಟಿದ್ರು ಮೇಲೆ, ಗೈಡ್ ಸಿಗಲಿಲ್ಲ ಅಂತ. ಸೊ ಹೋಗ್ತಾ ಇದ್ದೀವಿ. ಸೊ ಕಾಡು ಮುಗಿಸ್ಕೊಂಡು ಓಪನ್ ಏರಿಯಾಗೆ ಹೋಗ್ತಾಯಿದ್ವಿ. ಆಲ್ಮೋಸ್ಟು ಇದು ಗೊತ್ತಿಲ್ಲ, ಯಾರ್ದೋ ಹೋಗ್ಬೇಕಾದ್ರೆ ಸಿಕ್ತು. ಕೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಮೇ ಬಿ ಡಿಸೆಂಡಿಂಗ್ ಆಗೋ ಟೈಮಲ್ಲಿ ಬಿಟ್ಟಿದ್ದಾರೆ ಅನಿಸುತ್ತೆ, ಅದಕ್ಕೆ ನಾನು ಹಾಕ್ಕೊಂಡೆ. ಮೇ ಬಿ ಅದೇ ಟಾಪ್ ಇರಬೇಕು, ಹಂಗಿದೆ. ಸೊ ಕಾಡು ಮುಗೀತು, ಇವಾಗ ಓಪನ್ ಏರಿಯಾಗೆ ಹೋಗ್ತಾಯಿದ್ದೀವಿ. ಸೊ ಎಲಿವೇಶನ್ ಇನ್ಕ್ರೀಸ್ ಹಾಕ್ಕೊಂತ ಹೋಗುತ್ತೆ. ಸೈಕಿದೆ, ಬಿಸಿಲಿಲ್ಲ ಇವಾಗ, ಅದೇ ಒಂದು ಇದು ಖುಷಿ. ಅದು ಬಿಟ್ಟರೆ ಎಲಿವೇಶನ್ ನೋಡಂಗಿದೆ. ಓ ಡ್ಯಾಮ್, ಇಟ್ಸ್ ಸೋ ಗುಡ್ ಲುಕಿಂಗ್. ಸೈಕ್ ವ್ಯೂ ಮಾತ್ರ. ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಟೈಮ್ ಎಷ್ಟಾಯ್ತು ಇವಾಗ? 11:10. ಓ ಮಿಸ್ಟ್ ಬಂತು ಗುರು, ಫಾಗ್ ಎಲ್ಲ. ಸೊ ಬಿಸಿಲಿಲ್ಲದೆ ಇರೋದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ನಿಂತ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ, ಯಾಕಂದರೆ ತುಂಬ ಜನ ಇಳಿದು ಇಳಿತಾ ಇದ್ದಾರೆ. ಡಿಸೆಂಡಿಂಗ್ ಆಗ್ತಾಯಿದೆ, ನಾವು ಅಷ್ಟೇ ಇನ್ನು ಅಸೆಂಡಿಂಗಲ್ಲಿದ್ದೀವಿ. ಫಾಗ್ ಗುರು ನೋಡಿ ಹೆಂಗಿದೆ. ಓಕೆ, ಏನು ಕಾಣ್ತಾ ಇಲ್ಲ, ಫುಲ್ ಫಾಗ್. ಇಷ್ಟೊತ್ತು ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಫುಲ್ ಫಾಗ್, ಇಷ್ಟೊತ್ತು ಇರಲಿಲ್ಲ, ಜಸ್ಟ್ ಒಂದು 5 ನಿಮಿಷದಿಂದ ಏನೂ ಇರಲಿಲ್ಲ. $11:20. ಸೊ 11:20 ನೋಡ್ಬೋದು ವ್ಯೂ ಹೆಂಗಿದೆ. ಆಲ್ಮೋಸ್ಟ್ ರೀಚ್ಡ್ ಪೀಕ್. ಸೊ
ಚೆನ್ನಾಗಿದೆ. ಸೊ 9:40 ಸ್ಟಾರ್ಟ್ ಮಾಡಿದ್ದು. 9:40 ಅಂದರೆ 11:20 ಹೆಚ್ಚು ಕಡಿಮೆ 2 ಅವರ್ ಅಂದ್ಕೊಳ್ಳಿ. ಇನ್ನೂ ಚೂರು ಇದೆ, ರೀಚ್ ಆದ್ವಿ. ಅಲ್ಲಿದೆ ಮೇಲ್ಗಡೆ ಪೀಕ್, ಅಲ್ಲಿದೆ. ಲೆಟ್ಸ್ ಗೋ. ಸೊ ಇವಾಗ ಹೇಳಿದರು ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ನೊಣ ಬರುತ್ತೆ. ನೊಣ ಆ್ಯಕ್ಚುಲಿ ಅದು ಕಾಡು ನೊಣ ಥರ ಸಿಕ್ಕಾಪಟ್ಟೆ ಕಡಿಯುತ್ತೆ. ಹೆವಿ ಟಾರ್ಚರ್ ಅದು ತುಂಬ ಇದೆ. ಬಟ್ ಅದು ಬಿಟ್ಟರೆ ವ್ಯೂ ಮಾತ್ರ ಸೈಕಿದೆ. ಸೊ ಬಂದ್ವಿ. ವ್ಯೂ ಚೆನ್ನಾಗಿದೆ ಅನ್ನೋಕ್ಕಿಂತ ಕವರ್ ಆಗಿದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವ್ಯೂ ಬಿಡ್ತು. ಸೊ ಈ ಥರ ಇದೆ. ಬಟ್ ಮೇಲ್ಗಡೆ ನೊಣ ಅಂತೂ ಜಾಸ್ತಿ ಇದ್ದಾವೆ, ಸಿಕ್ಕಾಪಟ್ಟೆ ಕಷ್ಟ ಇದ್ದಾವೆ. ಆ್ಯಕ್ಚುಲಿ ಕೂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ನೊಣ ಇದೆ. ಏನಾದ್ರು ನೆಕ್ಸ್ಟ್ ಟೈಮ್ ಯಾರೋ ಬಂದರೆ ಅದಕ್ಕೆ ಬೇಕಾದಂಥ ಓಡೋಮಸ್ಸು ಏನಾದ್ರು ತೊಗೊಂಬನ್ನಿ. ಸೊ ಚೆನ್ನಾಗಿದೆ ಸದ್ಯಕ್ಕೆ ನೋಡಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಸಕ್ಕತ್ತಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಆಗಿತ್ತು. 1 ಸೆಕೆಂಡ್ ನಾನು ಇಲ್ಲೇ ಕಳ್ದೋಗ್ಬಿಡ್ತೀನಿ ಅಂತ ಅನ್ಸ್ತು. ಆದ್ರೂ ಹೆಂಗೋ ಶಕ್ತಿ ತಗೊಂಡು ನಮ್ಗಿಂತ ಮುಂಚೆ ಅರ್ಜೆಂಟ್ ಆಗಿ ಬುದ್ಧ ಆಗ್ಬಿಟ್ಟು ನನ್ನ ಬಾಡಿ ಮೈಂಡ್ ಎಲ್ಲ ಕಂಟ್ರೋಲ್ ತಗೊಂಡ್ಬಿಟ್ಟು ನಾನು ಹತ್ಬಿಟ್ಟೆ. ಸೊ ಮುಗೀತು, ಹೋಗ್ತಾ ಇದ್ದೀವಿ. ಸೊ ಇಟ್ಸ್ 12:40. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಚೆನ್ನಾಗಿದೆ ವ್ಯೂ, ಇನ್ನೂ ಚೆನ್ನಾಗಿದೆ. ಫುಲ್ ಕ್ಲೌಡ್ಸು. ಮುಗೀತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ. ನಿಮ್ಮ ಎಲ್ಲನೂ ತೊಗೊಂಡ್ರಪ್ಪ, ಪ್ಲಾಸ್ಟಿಕ್ ಯಾವುದು ಇಡಬೇಡಿ. ಇಲ್ಲಿ ಫೋನ್ ಇದೆ ನೋಡ್ಕೊಂಬಿಡಿ. ಆ್ಯಂಡ್ ರ್ಯಾಪರ್ ನೀನು ಹೋಗಿತ್ತು ಎಲ್ಲ ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಯಾ ಬಾಯ್.